ಎಲ್ರಿಗೂ ನಮಸ್ಕಾರ. ನೋಡಿ, ತಿಂಗುಳ್ಳಿಕಾಯಿ ಇದು ತುಂಬ ಚೆನ್ನಾಗಿದೆ. ಕಾಳು ತುಂಬ ಅದ್ಭುತವಾಗಿದೆ. ಇದ್ರದ್ದೊಂದು ಸಾರು ಮಾಡೋದು ತೋರಿಸ್ಕೊಡ್ತೀನಿ ನಾನು. ಸ್ವಲ್ಪ ತೆಂಗಿನಕಾಯಿ, ಅರ್ಧ ಈರುಳ್ಳಿ, ಇದು ರುಬ್ಕೊಳೋಕ್ಕೆ 2 ಟೊಮೊಟೊ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದು ರುಬ್ಕೋಬೇಕು. ಇದನ್ನು ನೀಟಾಗಿ ಸುಲ್ಕೊತೀನಿ ನಾನು. ಒಂದು ಕುಕ್ಕರ್ ಇಟ್ಟಿದ್ದೀನಿ. ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಇಷ್ಟೆಣ್ಣೆ ಬೇಕು. ಜೀರಿಗೆ ಹಾಕ್ಕೊಳ್ಳೋಣ. ನೀವು ಸಾಸಿವೆ ಕೂಡ ಜೀರಿಗೆ ಆಗಿದೆ ನೋಡಿದ್ರೆ. ಕಾಳು ಸುಲ್ದಿಕ್ಕಿರೋ ಅಂಥ ಕಾಳು, ಇದ್ರಾಗ ಹಾಕ್ಕೊಳ್ಳೋಣ. ಸುಲಿದು ವಾಶ್ ಮಾಡಿರೋಂಥವು ಸ್ವಲ್ಪ ಈ ಥರ ಎಣ್ಣೆಯಲ್ಲಿ ಬಾಡಿಸಿದ್ರೆ ತುಂಬ ಟೇಸ್ಟಾಗಿರುತ್ತೆ ಕಾಳು ತಿನ್ನೋಕ್ಕೂ. ರುಬ್ಬಿಟ್ಟಿರೋಂಥ ಮಸಾಲ. ಕಲರ್ ನೋಡಿದ್ರೆ ಸ್ವಲ್ಪ ಹುರಿದ ತಕ್ಷಣ ಇಷ್ಟು ಅದ್ಭುತವಾಗಿ ಬಂದಿದೆ. ಇದು ಮಸಾಲ ಹಾಕೋಣ. ಇದಕ್ಕೆ ನೀರು ಹಾಕ್ಬಿಟ್ಟು ಮಿಕ್ಸಿಗೆ ತೊಳ್ಬಿಟ್ಟು ಹಾಕ್ಕೋಬೇಕು. ತುಂಬ ಅದ್ಭುತವಾಗಿರುತ್ತೆ ಈ ಸಾರು ಮಾತ್ರ. ಮಸಾಲ ನೋಡಿದ್ರೆ ಗರಂ ಮಸಾಲ, ಖಾರದ ಪುಡಿ ಅರ್ಧ ಸ್ಪೂನು, ಅರಿಶಿನ ಪುಡಿ, ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟೇ ಬೇಕಾಗಿರೋದು ಮಸಾಲ. ಇಷ್ಟು ಹಾಕ್ಕೊಳ್ಳೋದು. ಇಷ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು ಮಸಾಲಾನ. ಚೆಂದ ಫ್ರೈ ಆಗ್ಬೇಕು. ಸ್ವಲ್ಪ ಮಸಾಲ ಎಲ್ಲ ಚೆನ್ನಾಗಿ ಫ್ರೈ ಆಗಿಬಿಟ್ರೆ ಖಾರ ಇನ್ನೂ ಬೇಕಾದರೂ ನೀವು ಹಾಕ್ಕೋಬೋದು. ನನಗೆ ಖಾರ ಅಷ್ಟು ಸಾಕು ಅನಿಸುತ್ತೆ. ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಮಿಕ್ಸಿ ತೊಳೆದಿಕ್ಕಿರೋಂಥ ನೀರು ಹಾಕ್ಕೊಂಡಿದ್ದೀನಿ ನಾನು. ಗ್ರೇವಿ ನೀವು ನೋಡಿಕೊಂಡು ಮಾಡ್ಕೊಳ್ಳಿ. ಅದಕ್ಕೆ ಇರಬೇಕು ಗ್ರೇವಿ. ಸ್ವಲ್ಪ ಗಟ್ಟಿಯಾಗಿರೋ, ತುಂಬ ತೆಳು ಇರಬಾರ್ದು ಸಾರು. 2ರಿಂದ 3 ಸಿಟಿ ತೊಗೊಂಡ್ರೆ ಆಗೋಯ್ತು. ಕುದಿ ಬರಬೇಕು. ಕುದಿ ಬಂದ ತಕ್ಷಣ ಮುಚ್ಚಿಬಿಟ್ಟು. ಚೆನ್ನಾಗಿ ಕುದೀತಾ ಇದೆ ಸಾರು. ಇವಾಗ ಮುಚ್ಚೋಣ. 2ರಿಂದ 3 ಸಿಟಿ. ನೋಡಿದ್ರೆ ಎಷ್ಟು ಸೂಪರಾಗಿದೆ, ಸಕ್ಕತ್ತಾಗಿದೆ. ಇದೇ ಥರ ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಮ್ಮ ಚಾನಲ್ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಹಾಕಿ, ಶೇರ್ ಮಾಡಿ. ಸೂಪರಾಗಿದೆ.